Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ಮೋದಿ ಕ್ಯಾಬಿನೆಟ್ನಲ್ಲಿ ಮೈತ್ರಿ ನಾಯಕರಿಗೂ ಕೂಡ ಮಂತ್ರಿಗಿರಿ. ಮೋದಿ ಸಂಪುಟದಲ್ಲಿ ಜೆಡಿಯುನ ಮೂವರಿಗೆ ಮಂತ್ರಿ ಸ್ಥಾನವನ್ನು ನೀಡುವಂತ ಸಾಧ್ಯತೆ ಇದೆ. ಮೋದಿ ಕ್ಯಾಬಿನೆಟ್ನಲ್ಲಿ ಸಹಜವಾಗಿ ಮೈತ್ರಿ ಪಕ್ಷದ ಸಂಸದರಿಗೂ ಕೂಡ ಸ್ಥಾನಮಾನಗಳನ್ನು ನೀಡಬೇಕಾಗುತ್ತೆ. ಅದರಲ್ಲಿ ಜೆಡಿಯುಗೆ 3 ಸ್ಥಾನವನ್ನು ನೀಡುವಂತ ಸಾಧ್ಯತೆ ಇದೆ. ಮೈತ್ರಿ ನಾಯಕರನ್ನು ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುವಂಥದ್ದು ಬಹಳ ಮುಖ್ಯ. ಅದರಲ್ಲೂ ಈ ಬಾರಿ ಬಹಳ ಮುಖ್ಯ ಆಗಿದೆ. ಮೋದಿ ಸಂಪುಟದಲ್ಲಿ ಜೆಡಿಯುನ 3ರಿಗೆ ಸ್ಥಾನವನ್ನ ನೀಡಬೇಕಾಗಿದೆ. ನಿತೀಶ್ ರಾವ್ ಜೆಡಿಯುನ 2 ಕ್ಯಾಬಿನೆಟ್ ದರ್ಜೆ ಸ್ಥಾನ, ಒಬ್ಬರಿಗೆ ರಾಜ್ಯ ಸಚಿವ ಸ್ಥಾನವನ್ನು ನೀಡುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಯಾರಿಗೆ ಕೊಡಬಹುದು? Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಮುಂಗೇರ್ನ ಸಂಸದ ರಾಜೀವ್ ರಂಜನ್ ಸಿಂಗ್, ರಾಜ್ಯಸಭೆ ಸದಸ್ಯ ರಾಮನಾಥ್ ಠಾಕೂರ್ಗೆ ಸಚಿವ ಸ್ಥಾನ ನೀಡುವಂತ ಸಾಧ್ಯತೆ ಇದೆ. ಮೋದಿ ಸಂಪುಟದಲ್ಲಿ ನಿತೀಶ್ ಕುಮಾರ್ ಅವರ ಆಪ್ತರಿಗೆ ಸಚಿವ ಸ್ಥಾನವನ್ನು ನೀಡುವಂತ ಸಾಧ್ಯತೆ. ರಾಜೀವ್ ಹಾಗೇನೆ ರಾಮನಾಥ್ ಇಬ್ಬರು ಕೂಡ ನಿತೀಶ್ ಅವರ ಬಹಳ ಆಪ್ತರು. ಹಾಗಾಗಿ ಇಬ್ಬರಿಗೂ ಕೂಡ ಸಚಿವ ಸ್ಥಾನ ನೀಡಬಹುದು. ರಾಮನಾಥ್ ಠಾಕೂರ್ ಹಾಗೇನೆ ಲಲಾನ್ ಸಿಂಗ್ ಅವರಿಗೆ. ಇನ್ನು ಟಿಡಿಪಿಗೆ ಎಷ್ಟು ಸ್ಥಾನ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಡೀಟೇಲ್ಸ್ ಅನ್ನು ನೀಡ್ತಾ ಇದ್ದೀವಿ. 4 ಸ್ಥಾನ ಟಿಡಿಪಿಗೆ ಹೋಗಬಹುದು ಅನ್ನೋದು. 1 ರಾಜ್ಯ ಸಚಿವ ಸ್ಥಾನ ಜೆಡಿಯುಗೆ ನೀಡುವಂತ ಸಾಧ್ಯತೆ ಇದೆ. ಸೊ ನಿತೀಶ್ ಕುಮಾರ್ ದೊಡ್ಡ ಮಟ್ಟದ ಶಕ್ತಿಯಾಗಿ ನಿಂತಂಥವರು. ಜೊತೆಗೆ ಒಂದಷ್ಟು ಪ್ರಶ್ನೆ ಇತ್ತು, ನಿತೀಶ್ ಕುಮಾರ್ ಏನಾದರೂ ಕೊನೆ ಹಂತದಲ್ಲಿ ಉಲ್ಟಾ ಹೊಡಿಬೋದಾ, ಏನಾದರೂ ಚೇಂಜಸ್ ಆಗ್ಬೋದಾ ಅಂತ. ಬಟ್ ಇಲ್ಲ, ನಾನು ಪ್ರಧಾನಿ ಅವರ ಜೊತೆಗೆ ನಿಲ್ತೀನಿ ಅಂತ, ಮೋದಿ ಅವರು ಮತ್ತೆ ಪ್ರಧಾನಿ ಆಗಬೇಕು, ನಾನು ನಿಲ್ತೀನಿ ಅಂತ ಅವರು ಮೊನ್ನೆಯಷ್ಟೇ ಸಪೋರ್ಟ್ ಕೊಡುವ ಹೇಳಿದರು. ಇನ್ನು ಕೇಂದ್ರ ಮೋದಿ ಸಂಪುಟದಲ್ಲಿ 4 ಟಿಡಿಪಿ ಸಂಸದರಿಗೆ ಮಂತ್ರಿಗಿರಿ ಒಲಿಯುವಂತ ನಿರೀಕ್ಷೆ ಇದೆ. ರಾಮಮೋಹನ್ ನಾಯ್ಡು, ಹರೀಶ್ ಬಾಳೆಯೋಗಿ, ಚಿತ್ತೂರು ಸಂಸದ ದುಗ್ಗಾಮಲ್ಲ ಪ್ರಸಾದ್ಗೆ ಮಂತ್ರಿಗಿರಿ ಬಹುತೇಕ ಖಚಿತವಾಗಿದೆ. ಮತ್ತೊಂದು ಸಚಿವ ಸ್ಥಾನ ಇನ್ನೂ ಕೂಡ ಅಂತಿಮ ಆಗಿಲ್ಲ, ಯಾರಿಗೆ ಕೊಡಬೇಕು ಅನ್ನೋದು. ಸೊ ಈ 3ರಿಗೆ ರಾಮಮೋಹನ್ ನಾಯ್ಡು ಹಾಗೇನೆ ಹರೀಶ್ ಬಾಳೆಯೋಗಿ, ದುಗ್ಗಾಮಲ್ಲ ಪ್ರಸಾದ್, ಈ 3ರಿಗೂ ಕೂಡ ಸಚಿವ ಸ್ಥಾನ ಸಿಗ್ಬೋದು. JDSಗೆ 2ರಲ್ಲಿ, ಜೆಡಿಯುಗೆ ಮುಂಗೇರ್ ಹಾಗೇನೆ ರಾಜ್ಯಸಭಾ ಸದಸ್ಯರು ರಾಮನಾಥ್ ಠಾಕೂರ್ ಅವರಿಗೆ ಜೆಡಿಯುನಲ್ಲಿ, ಹಾಗೆ ತೆಲುಗು ದೇಶಂನಲ್ಲಿ ನೀವೀಗ ನೋಡ್ತಿರುವಂಥ 3ರಿಗೆ ಬಹುತೇಕ ಫೈನಲ್ ಆಗಿದೆ. ಇನ್ನು 4ನೇವರು ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಅಥವಾ ಇನ್ನೂ ಫೈನಲೈಸ್ ಆಗಿಲ್ಲ. ಹಾಗಾಗಿ 2 ಜೆಡಿಯು ಹಾಗೇನೆ 4 ಟಿಡಿಪಿ ಅನ್ನೋ ಲೆಕ್ಕಾಚಾರಕ್ಕೆ ಈಗ ಆ ಒಂದು ಫಾರ್ಮುಲಾವನ್ನು ಬಿಜೆಪಿ ಈಗ ಪ್ಲಾನ್ ಮಾಡಿದೆ NDA ಮೈತ್ರಿಕೂಟದಲ್ಲಿ. ಮೇ ಬಿ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಕೂಡ ಇದರಲ್ಲಿ ಸಂತೃಪ್ತರಾಗಿದ್ದಾರೆ ಅನ್ನೋ ನಿರೀಕ್ಷೆ ಇದೆ. ಸೊ 4:2 ಅನ್ನೋ ಫಾರ್ಮುಲಾವನ್ನು ಈಗ ಬಿಜೆಪಿ ಅನುಸರಿಸಿರೋದು, ಅಂದರೆ NDA ನಾಯಕರು ಈಗ ಅನುಸರಿಸಿರೋದು. ಸೊ ತೆಲುಗು ದೇಶಂ ಪಾರ್ಟಿಯಲ್ಲಿ 3, ಅದರಲ್ಲಿ ಯಂಗ್ಸ್ಟರ್ಸ್ಗಳಿಗೆ ರಾಮಮೋಹನ್ ನಾಯ್ಡು ಹಾಗೆಯೇ ಹರೀಶ್ ಬಾಳೆಯೋಗಿ, ಶ್ರೀಕಾಕುಲಂನ ಸಂಸದರು, ಹಾಗೆಯೇ ಬಾಳೆಯೋಗಿ ಅವ್ರಿಗೂ ಕೂಡ ಟಿಕೆಟ್ ಮಂತ್ರಿ ಟಿಕೆಟನ್ನು ನೀಡುವಂಥ ಚಾನ್ಸಸ್ ಇದೆ, ಕ್ಯಾಬಿನೆಟ್ನ ಟಿಕೆಟನ್ನು. ಸೊ ಹಾಗೆಯೇ ಇತ್ತ ಜೆಡಿಯುನ ಡೀಟೇಲ್ಸನ್ನು ಕೂಡ ನಾವು ನೋಡ್ತಾ ಇದ್ದೀವಿ. 2 ಸ್ಥಾನವನ್ನು ಹಾಗೆಯೇ ರಾಜ್ಯ ಒಂದು ದರ್ಜೆಯ ಒಂದು ಸ್ಥಾನವನ್ನು ಕೂಡ ನೀಡುವಂಥ ನಿರೀಕ್ಷೆ ಇದೆ. ಸೊ ದೆಹಲಿಯಿಂದ ಈಗ ಹರೀಶ್ ಹಾಗೇನೆ ಪ್ರಸನ್ನ ಇಬ್ಬರು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲು ಹರೀಶ್ ಬಳಿ ಹೋಗೋದಾದ್ರೆ, ಹರೀಶ್ ಈಗ ನಾವು ಗಮನಿಸ್ತಾ ಇದ್ದೀವಿ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಒಂದ್ ಕಡೆ ರಾಷ್ಟ್ರಪತಿ ಭವನ ಸಜ್ಜಾಗ್ತಾ ಇದೆ. ಸೊ ಏನೆಲ್ಲ ಪ್ರಿಪರೇಷನ್ ಆಗ್ತಾ ಇದೆ, ಏನೆಲ್ಲ ನಿರೀಕ್ಷೆ ಮಾಡಬಹುದು ಇವತ್ತಿನ ಒಂದು ಸಂಚೆ? ಹೌದು ಅವಿನಾಶ್, ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ 30 ಸಚಿವರುಗಳು ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ರಾಷ್ಟ್ರಪತಿ ಭವನ ಸಂಪೂರ್ಣವಾಗಿ ಸಜ್ಜಾಗಿದೆ. ಮುಖ್ಯವಾಗಿ ಈಗ ಬೇರೆ ಬೇರೆ ಅಂಗಪಕ್ಷಗಳ ನಾಯಕರಿಗೆ ಈಗಾಗಲೇ ಕಾಲ್ಗಳು ಹೋಗಿದೆ. ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಹೋಗಿದೆ. ಅವರೆಲ್ಲರೂ ಕೂಡ ಸಿದ್ಧ ಆಗ್ತಿದ್ದಾರೆ. ಮುಖ್ಯವಾಗಿ ಜೆಡಿಯು, JDS ಹಾಗೂ TDP ನಾಯಕರುಗಳಿಗೆ ಈಗಾಗಲೇ ಮೆಸೇಜ್ ಹೋಗಿದೆ, ಎಷ್ಟು ಮಂದಿ ಸಚಿವರಾಗ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಈಗ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ.
ಮುಖ್ಯವಾಗಿ ಬಿಹಾರ ಉತ್ತರ ಪ್ರದೇಶವನ್ನ ಗಮನದಲ್ಲಿಟ್ಕೊಂಡು ಅಲ್ಲಿ ಅತ್ಯಂತ ಹೆಚ್ಚಿನ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಲಾಗ್ತಾ ಇದೆ. ಆದರೆ ಬಿಜೆಪಿಯ ಸಂಸದರು ಯಾರು ಕೂಡ ಗುಟ್ಟನ್ನ ಬಿಟ್ಕೊಡ್ತಾ ಇಲ್ಲ. ಯಾರಿಗೆ ಕಾಲ್ ಬಂದಿದೆ, ಯಾರಿಗೆ ಬಂದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಏನನ್ನು ಕೂಡ ಹೇಳ್ತಾ ಇಲ್ಲ. ಇನ್ನು ಸ್ವಲ್ಪ ಗಂಟೆಗಳ ಕಳೆದ ಬಳಿಕ ಬಿಜೆಪಿ ನಾಯಕರುಗಳು ಕೂಡ ಒಂದೊಂದಾಗಿ ಸ್ಪಷ್ಟ ಆಗ್ತಾ ಹೋಗುತ್ತೆ ಯಾರಿಗೆ ಸಚಿವ ಸ್ಥಾನ ಸಿಕ್ಕಿದೆ ಅನ್ನುವಂತಹದ್ದು. ಮುಖ್ಯವಾಗಿ ಈ ಹಿಂದೆ ಯಾರು ಸಚಿವರಾಗಿದ್ರು ಅವರಿಗೆ ಬಹುತೇಕ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥದ್ದು ಹೇಳಲಾಗ್ತಿದೆ. ಮುಖ್ಯವಾಗಿ ನಿತಿನ್ ಗಡ್ಕರಿ, ರಾಜನಾಥ್ ಸಿಂಗ್ ಅವರು, ನಿರ್ಮಲಾ ಸೀತಾರಾಮನ್ ಅವರು, ಪಿಯೂಷ್ ಗೋಯಲ್ ಅವರು, ಹಾಗೆ ಒಟ್ಟು 30 ಮಂದಿಗೆ ಸಚಿವ ಸ್ಥಾನ ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಮೋದಿ ಅವರ ಜೊತೆ 30 ಮಂದಿ ಕ್ಯಾಬಿನೆಟ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂತಹ ಲೆಕ್ಕಾಚಾರವನ್ನು ಹಾಕಲಾಗಿದೆ. ಇನ್ನು ಮುಖ್ಯವಾಗಿ ನಾವು ನೋಡೋದಾದ್ರೆ ಕರ್ನಾಟಕದಿಂದ ಕುಮಾರಸ್ವಾಮಿ ಅವರಿಗೆ ಈಗಾಗಲೇ ಬಹುತೇಕ ಕ್ಯಾಬಿನೆಟ್ಗೆ ಸೇರುವಂತಹದ್ದು ಫಿಕ್ಸ್ ಆಗಿದೆ. ಇವತ್ತು ಸಂಜೆ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಿದ್ದಾರೆ. ಅದೇ ವಿಚಾರವನ್ನ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಹೇಳಿದ್ದಾರೆ. ಮತ್ತೆ ಕುಮಾರಸ್ವಾಮಿ ಅವರ ಇಡೀ ಕುಟುಂಬ ಈಗ ದೆಹಲಿಗೆ ಬಂದಿರುವಂತಹದ್ದು. ಅವರು ಕೂಡ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಅಷ್ಟೇ ಅಲ್ಲ, JDSನ ಬೆಂಬಲಿಗರು, ಕಾರ್ಯಕರ್ತರುಗಳು ಕೂಡ ದೆಹಲಿಗೆ ಬರ್ತಾ ಇದ್ದಾರೆ, ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ ಆಗ್ತಾ ಇದ್ದಾರೆ. 3 ದಶಕಗಳ ಬಳಿಕ ದೆಹಲಿಯಲ್ಲಿ ಕುಮಾರಸ್ವಾಮಿ ಅವರ ಕುಟುಂಬದವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು JDS ನಾಯಕರುಗಳು ಕೂಡ ದೆಹಲಿಗೆ ಬಂದಿರುವಂತದ್ದು. ಶಾಸಕರುಗಳು ಬಂದಿದ್ದಾರೆ, ಸಂಸದರು ಬಂದಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾರೆ. ಅದ್ರ ಜೊತೆಗೆ ಬಿಜೆಪಿಯ ಸಂಸದರು ಬಂದಿದ್ದಾರೆ, ಬಿಜೆಪಿ ನಾಯಕರುಗಳು ಕೂಡ ಬಂದಿದ್ದಾರೆ. ಆದರೆ ಬಿಜೆಪಿಯ ಯಾವ ಸಂಸದರಿಗೆ ಈ ಒಂದು ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಸಿಗ್ತಾ ಇಲ್ಲ. ಮುಖ್ಯವಾಗಿ ಪ್ರಹ್ಲಾದ್ ಜೋಶಿ ಅವರು, ಬಸವರಾಜ ಬೊಮ್ಮಾಯಿ ಅವರು, ಗೋವಿಂದ ಕಾರಜೋಳ ಅವರು, ಜಗದೀಶ್ ಶೆಟ್ಟರ್ ಅವರು, PC ಮೋಹನ್ ಅವರು, ಇವರ ಹೆಸರುಗಳು ಕೂಡ ಮುಂಚೂಣಿಯಲ್ಲಿದೆ. ಪ್ರಾದೇಶಿಕವಾರು, ಜಾತಿವಾರು ಲೆಕ್ಕಾಚಾರಗಳು ನಡೀತಾ ಇದೆ. ಇನ್ನೊಂದು ಸ್ವಲ್ಪ ಸಮಯದ ಬಳಿಕ ಯಾರಿಗೆ ಬಿಜೆಪಿ ನಾಯಕರಿಗೆ ಸಚಿವ ಸ್ಥಾನ ಸಿಗುತ್ತೆ, ಯಾರು ಕ್ಯಾಬಿನೆಟ್ ಸಚಿವ ಸ್ಥಾನ ಸಿಗುತ್ತೆ, ಯಾರಿಗೆ ರಾಜ್ಯ ಖಾತೆ ಸಿಗುತ್ತೆ ಅನ್ನುವಂತಹದ್ದು ಸ್ಪಷ್ಟ ಆಗ್ತಾ ಹೋಗುತ್ತೆ. ಅವಿನಾಶ ಸಾಗೆ ಸಂಪರ್ಕದಲ್ಲಿ ಹರೀಶ್ ಹೆಚ್ಚಿನ ಮಾಹಿತಿಯನ್ನು ಇನ್ನಷ್ಟು ನೀಡ್ತಾ ಹೋಗೋಣ. ಇವತ್ತಿನ ಪ್ರಮಾಣ ವಚನ ಹಾಗೇನೆ ಈ ಕ್ಯಾಬಿನೆಟ್ನಲ್ಲಿ ಹೇಗೆ ಸಚಿವ ಸ್ಥಾನಗಳನ್ನ ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ಫಾರ್ಮುಲಾ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, 4:2 ಅಂತ. ಸೊ ಹಾಗಾಗಿ ಆ ಒಂದು ಲೆಕ್ಕಾಚಾರ ಈಗ ನಡೀತಾ ಇದೆ. JDUಗೆ 2 ಸ್ಥಾನಗಳನ್ನು, ಹಾಗೆ ರಾಜ್ಯ ಸಚಿವ ಸ್ಥಾನವನ್ನು ಕೂಡ ಕೊಡುವಂಥದ್ದು ಕೂಡ ಇದೆ. ಇನ್ನೊಂದು ಕಡೆ ಪ್ರಮಾಣ ವಚನ ಸಮಾರಂಭಕ್ಕೆ ಭದ್ರತೆ ಹೇಗೆ ಅನ್ನೋದ್ರ ಬಗ್ಗೆ ಕೂಡ ನಾವು ಡೀಟೇಲ್ಸ್ ಅನ್ನ ನೀಡ್ತಾ ಇದ್ದೀವಿ. ಅರಸೇನಾ ಪಡೆ ಹಾಗೇನೆ ಸ್ನೈಪರ್ಗಳ ಹದ್ದಿನ ಕಣ್ಣು, ಡ್ರೋನ್ ಹಾರಾಟವನ್ನು ಕೂಡ ನಿಷೇಧ ಹೇರಲಾಗಿದೆ. ಸೊ ಬಹಳ ಹೈ ಪ್ರೊಫೈಲ್ ಕಾರ್ಯಕ್ರಮ ಆಗಿರುವಂತಹ ಕಾರಣ ವಿದೇಶಿ ಗಣ್ಯರು ಕೂಡ ಭಾರತಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ವಿಶೇಷ ಭದ್ರತಾ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ ಈ ಓಡಾಡುವಂಥ ಪ್ರತಿಯೊಬ್ಬರೂ ಕೂಡ ಎಲ್ಲರ ಮೇಲೆ ಕೂಡ ಹದ್ದಿನ ಕಣ್ಣಿಡಲಾಗಿದೆ. ಗಣ್ಯರು ವಾಸ್ತವ್ಯ ಇರುವಂಥ ಹೋಟೆಲ್ಗೂ ಕೂಡ ಹೈ ಸೆಕ್ಯೂರಿಟಿಯನ್ನು ನೀಡಲಾಗಿದೆ. ಲೀಲಾ ಪ್ಯಾಲೇಸ್ ಇರ್ಬೋದು, ತಾಜ್ ಹೋಟೆಲ್, ITC ಮೌರ್ಯ, ಕ್ಲಾರಿಜಸ್ ಎಲ್ಲ ಕಡೆ ಕೂಡ ಒಂದಷ್ಟು ಗಣ್ಯರಿಗೆ ಇರೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಒಬರಾಯ್ ಹೋಟೆಲ್ನಲ್ಲೂ ಕೂಡ ಎಲ್ಲ ಹೋಟೆಲ್ಗಳಿಗೆ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಯಾಕಂದರೆ 3ನೇ ಬಾರಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇರುವಂಥದ್ದು. ಇಡೀ ವಿಶ್ವದ ಕಣ್ಣು ಈಗ ಭಾರತದತ್ತ ಇದೆ. Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.